ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಜನತರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಚನ್ನರಾಯಪಟ್ಟಣದ ಉಮೇಶ್ ತೆಂಕನಹಳ್ಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರು, ಜನಪದ ಕಲಾವಿದರು, ಬರಹಗಾರರು ಆಗಿರುವಂತಹ ಉಮೇಶ್ ತೆಂಕನಹಳ್ಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಿಮಗೂ ಸ್ವಾಗತ ಮೇಡಮ್. ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಮೂಲತಃ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನೇ. ತೆಂಕನಹಳ್ಳಿಯಲ್ಲಿ ಹುಟ್ಟಿದ್ದು. ಇರೋದು ಚನ್ನರಾಯಪಟ್ಟಣ ತಾಲೂಕು, ನುಗ್ಗೇಳಿ ಹೋಬಳಿ ಬರುತ್ತೆ. ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲ ತೆಂಕನಹಳ್ಳಿ ಊರಲ್ಲೇ ಮಾಡಿದ್ರಿ. ಪ್ರೌಢ ಮತ್ತು PUC ವರೆಗೂ ನುಗ್ಗೇಳಿಯಲ್ಲೇ ಮುಗಿಸಿದ್ದು. ಆನಂತರ ನಂದು PUC ಮುಗಿತಿದ್ದಂಗೆ ಡಿಪ್ಲೊಮಾ ಇನ್ ಲೈಬ್ರರಿ ಇದೆ. ಬಟ್ ಅಷ್ಟರೊಳಗೆ ನಾವು PUCಗಾಗಲೇ ರಂಗಭೂಮಿ ಕಡೆ ಒಲವು ಜಾಸ್ತಿ ಆಗಿತ್ತು. ಹೇಗೆ ಅದು? ಈಗ ಒಂದೇನೋ ಇಷ್ಟ ಆಗ್ಬೇಕಂದ್ರೆ ಯಾವ್ದೋ ಒಂದು ನಮ್ಮ ಮೇಲೆ ಪ್ರಭಾವ ಬೀರಿರುತ್ತೆ. ಏನ್ ಕಾರಣ? ಅವಾಗ್ಲಿಂದಲೂ ನಾನು ಚಿಕ್ಕದ್ರಿಂದಲೂ ಅಷ್ಟೇ, ಈಗ ಮಾಡೆಲ್ ಮಾಡೋದು, ಪೇಂಟಿಂಗ್ ವರ್ಕು, ಏನಾದ್ರು ಮಣ್ಣಿನಲ್ಲಿ ಗೊಂಬೆ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಆಗ್ಲೂ. ಆನಂತರ ದಿನಗಳಲ್ಲಿ ನಮಗೆ ಒಂದು ಪ್ರಬುದ್ಧತೆ ಬಂದಂಗೆ ಸಾಹಿತಿ ಆಗ್ಬೇಕು ಅಂತ ಆಲೋಚನೆ ಬಂತು. ಆಮೇಲೆ ಕೆಲವೊಂದು ಅಭಿನಯ ಮಾಡಬೇಕು ಅಂದ್ರೆ ಶಾಲೆಯಲ್ಲಿ ವಾತಾವರಣ, ಆಮೇಲೆ ನಿಮ್ಮ ಸುತ್ತಮುತ್ತ ನಡೆಯುವಂತ ಜನಪದ ನೃತ್ಯಗಳು, ಸೋಮನ ಕುಣಿತ, ರಂಗದ ಕುಣಿತ, ನಾಟಕಗಳು ಇವೆಲ್ಲ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಅದೆಲ್ಲ ನಿಮ್ಮ ಹಳ್ಳಿನಲ್ಲಿ ನಡೀತಾ ಇತ್ತು? ಖಂಡಿತ ಹಳ್ಳಿಯಲ್ಲಿ ಇತ್ತು. ನಮ್ಮಲ್ಲಿ ಈಗ ಸ್ವಲ್ಪ ಕಡಿಮೆ ಇದೆ, ಬಟ್ ಆಗೆಲ್ಲ ತುಂಬಾ ಹೇರಳವಾಗಿ ಅತಿ ಹೆಚ್ಚಾಗಿ ಅದೇ ನಡೀತಾ ಇತ್ತು ಗ್ರಾಮೀಣ ಪ್ರದೇಶಗಳಲ್ಲಿ. ಅವೆಲ್ಲವೂ ಕೂಡ ಪ್ರಭಾವ ಬೀರಿದಾಗ ಆಧುನಿಕ ರಂಗಭೂಮಿ ನನ್ಗೊಂದು ಸ್ವಲ್ಪ ಪರಿಚಯ ಆದ್ರಿಂದ ನಾನು ಯಾಕೆ ಇದನ್ನೆಲ್ಲ ಮಾಡಬಾರ್ದು ಅಂತ ಅನಿಸ್ತಿತ್ತು. ಆಗ್ಲಿಂದಲೇ ಗುಡಿಸ್ಕೊಂಡು ನಾನು PUCನಲ್ಲೇ ಆರಂಭ ಆಯಿತು. ಡಿಪ್ಲೊಮಾ ಮುಗಿಯೋದ್ರೊಳಗಡೆ ನಾನು ಸಂಪೂರ್ಣವಾಗಿ ಎಜುಕೇಷನ್ಗೆ ವಿರಾಮ ಹೇಳಿ ರಂಗಭೂಮಿಗೆ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅಂತ ನಿರ್ಧಾರ ಮಾಡಿ ಈಗ 25ನೇ ವರ್ಷದ ಜರ್ನಿ. ಆ ನಂತರ ನನಗೆ ಪ್ರಪ್ರಥಮವಾಗಿ ಚಂದ್ರು ಕಾಳನಹಳ್ಳಿಯವರ ಜನಪದ ರಂಗ ಮಾಧ್ಯಮದಲ್ಲಿ ನಾನು ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದೆ. ನನಗೆ ಇನ್ನೂ ಕಲಿಬೇಕು ಅನಿಸ್ತಿತ್ತು, ಹೊಸದನ್ನೇನಾರ ಆವಿಷ್ಕಾರ ಕಲಿಬೇಕು. ವಿಶೇಷ ಅಲ್ಲ ಸರ್, ಈಗ ವಿದ್ಯಾಭ್ಯಾಸ ಮಾಡುವಾಗ ಇದ್ರ ಕಡೆಗೆಲ್ಲ ಗಮನ ಕೊಟ್ಟಾಗ ಮನೆಯಲ್ಲಿ ಏನ್ ಹೇಳ್ತಾ ಇದ್ರು? ಮನೆಯಲ್ಲಿ ನನ್ನ ಟ್ರಸ್ಟ್ ಮಾಡಿದಕ್ಕೆ ಅದು ಒಂದು ಕಾರಣ. ನನ್ನ ತಾಯಿ ಗೌರಮ್ಮ, ತಂದೆ ನಂಜೇಗೌಡ. ನಾವು ಕೃಷಿ ಕುಟುಂಬದಿಂದ ಬಂದವರು. ಕೃಷಿಯನ್ನ ನೋಡಿ ಕೃಷಿಯಲ್ಲೇ ಒಂದಷ್ಟು ಕೆಲಸ ಮಾಡಿ ಆನಂತರ ದಿನಗಳಲ್ಲಿ ನಾನು ರಂಗಭೂಮಿಗೆ ಪ್ರವೇಶ ಮಾಡಿದ್ದು. ಆಗ ತುಂಬಾ ವಿರೋಧ ಅಂದ್ರೆ, ಅವ್ರ ವಿರೋಧ ಅಂದ್ರೆ ಪಾಪ ಗೊತ್ತಿಲ್ಲ ಅವ್ರಗಳಿಗೆಲ್ಲ ಇದರಿಂದ ಹಾಳಾಗ್ತಾರೆ ಅನ್ನೋ ಒಂದು ಭಯ, ಮಾಹಿತಿ. ಮತ್ತೆ ಆಗಿನ ಕಾಲಘಟ್ಟಕ್ಕೆ ಓದಿದ್ದಾರೆ ಅಂದ್ರೆ ಒಂದ್ ಸರ್ಕಾರಿ ನೌಕರಿಗೆ ಹೋಗ್ಬೇಕು, ಈ ತರದೆಲ್ಲ ಭಯಗಳ ಮಧ್ಯದಲ್ಲಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ನಾನು ಓದ್ತಿದ್ದು ಟಿಪ್ಟೂರು, ಚನ್ನರಾಯಪಟ್ಟಣಕ್ಕೆ ಪ್ರಾಕ್ಟೀಸಿಗೆ ಬರಬೇಕಿತ್ತು. ಅಲ್ಲಿ ಟಿಪ್ಟೂರು 4:15 ಕ್ಲಾಸ್ ಬಿಟ್ರೆ ರಾತ್ರಿ 8 ಗಂಟೆಗೆ ಇಲ್ಲಿ ಬಂದು ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ರಾತ್ರಿ 12 ಗಂಟೆ ಆಗ್ತಿತ್ತು. ಮನೆಯವ್ರು ತುಂಬಾ ವಿರೋಧ, ಇಷ್ಟೊತ್ನಲ್ಲಿ ಬಂದು ನೀನೆಲ್ಲ ಇದ್ ಮಾಡ್ತೀಯ ಅಂತ. ನಮ್ಮ ತಂದೆ ತಾಯಿ ಇಬ್ರು ವಿರೋಧನೆ, ಯಾವುದೇ ಕಾರಣಕ್ಕೂ ನೀನು ಹೋಗ್ಬಾರ್ದು ಅಂತ. ನಾನು ಅವ್ರ ಜೊತೆಗೆ ಜಗಳಾಡಿ ಮುನ್ಸ್ಕೊಂಡೆಲ್ಲ ಈ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೆ. ಆನಂತರ ಒಂದಷ್ಟು ದಿನಗಳು ಕಳೆದಾದ್ಮೇಲೆ ನಾನು ಹೋಗೋ ಕೆಲಸಗಳು, ನಾನು ಮಾಡೋ ಚಟುವಟಿಕೆಗಳು ನೋಡಿ ಅವ್ರಿಗೆ ಖುಷಿ ಆಯ್ತು. ಆಮೇಲೆ ಯಾರು ತೊಂದರೆ ಕೊಡ್ಲಿಲ್ಲ. ಅವ್ರ ಹಾಕೋನಿಗೆ ನಮ್ಮ ತಾಯಿ ಎಲ್ಲ ಹೇಳೋರು, ನಮ್ಗೆ ಏನ್ ಗೊತ್ತಪ್ಪ ಇದೆಲ್ಲ ಮಾಡು, ಏನಾದ್ರು ಮಾಡು, ಒಟ್ಟಿನಲ್ಲಿ ಹುಷಾರಾಗಿರು ಅಂತ ಹೇಳೋರು. ಹಾಗೆಲ್ಲ ಆನಂತರದಲ್ಲಿ ನನಗೆ ಸಿಕ್ಕಿದ್ದು ರಂಗಾಯಣ. ಅಲ್ಲಿ ನನಗೆ ಒಂದು ಒಳ್ಳೆಯ ಗುರುಗಳು ಸಿಕ್ಕಿದ್ರು, ರಘುನಂದನ್ ಅಂತ. ನಮ್ಮನ್ನೆಲ್ಲ ಚೆನ್ನಾಗಿ ಅರ್ಧೋರು. ಅವ್ರಿಗೆ ನನಗೆ 3 ತಿಂಗಳ ತರಬೇತಿ ಶಿಬಿರಕ್ಕೆ ನಾವು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಯ್ತು. ಅಲ್ಲಿಂದ ನನ್ನ ಹೊಸ ತಿರುವು ಆರಂಭ ಆಯ್ತು. ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ನೀವು ಕಲ್ತ್ರಿ? ಹೌದು, ಖಂಡಿತ. ತುಂಬಾನೇ ವಿರೋಧ. ಎಷ್ಟೋ ಸಲ ನೀವು ಊಟನೂ ಕೊಡಲ್ಲ ಹಾಗೆ ಅನ್ನೋ ಮಟ್ಟಕ್ಕೆ. ಬಟ್ ಅವರ ಕಾಳಜಿ ನನಗೂ ಅರ್ಥ ಆಗ್ತಿತ್ತು. ಬಟ್ ನಾನು ಅವ್ರಿಗೆ ಈಗ ಅರ್ಥ ಆಗುತ್ತೆ, ಅವಾಗ ಇಲ್ಲ, ಕನ್ವಿನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಅವ್ರನ್ನ ಎಷ್ಟು ಹೇಳಿದ್ರು ಕನ್ವಿನ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಯಾವಾಗ ನಾವು ಹೊರಗಡೆ ಬಾಂಬೆ, ಬೇರೆ ಬೇರೆ ದೊಡ್ಡ ದೊಡ್ಡ ನಗರಗಳಿಗೆ ಶೋ ಮಾಡೋದಕ್ಕೆ ಹೊರಟು ಅಥವಾ ನನ್ನ ಜೊತೆಗೆಲ್ಲ ಒಡನಾಟ ಆಯ್ತು, ಆಗ ಅವರೆಲ್ಲ ಹಂತವಾಗಿ ಸುಮ್ಮನಾಗ್ಬಿಟ್ರು. ನನ್ನ ಇಂಟೆನ್ಷನ್ ಹಾಗೆ ಇತ್ತು. ಎಷ್ಟೇ ಸರ್ಕಾರಿ ಶಾಲೆಗಳಾಗ್ಲಿ ನಾವೆಲ್ಲ ಕೆಲಸ ಮಾಡಿದ್ರು, ನನ್ಗಾಗ್ಲೇ ರಂಗಾಯಣ ಮುಗಿಸಿ NST ಸೆಲೆಕ್ಟ್ ಆಗೋದ್ರೊಳಗಡೆ B ಜಯಶ್ರೀ ಮತ್ತೆ ಹಿರಿಯ ಜನಪದ ವಿದ್ವಾಂಸರಾದಂತಹ ಚಂದ್ರಶೇಖರ್ ಕಂಬಾರ್ ಅವರು ಇಂಟರ್ವ್ಯೂ ಮಾಡಿದ್ದು NSTಗೆ.
ಅಲ್ಲಿ ಸೆಲೆಕ್ಟ್ ಆದಾಗೆಲ್ಲ ಅದನ್ನೇ ಅಷ್ಟೊತ್ತಿಗಾಗಲೇ ನಾನು ಒಂದಷ್ಟು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೆ. ಹೇಗಿರುತ್ತೆ ಸರ್ ಅದು ಅನುಭವ? ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಹೋಗ್ಬೇಕು, ಅದೊಂದು ಸಹನೆ ಇರಬೇಕು, ತಾಳ್ಮೆ ಇರಬೇಕು, ಆಸಕ್ತಿ ಇರಬೇಕು. ಇವೆಲ್ಲ ಇದ್ದಾಗಷ್ಟೇ ಈ ಕಲೆ ಅನ್ನೋದೆಲ್ಲ ಇದಷ್ಟು ಇದ್ದು ತಾಳ್ಮೆಯಿಂದ ಕಲ್ತ್ರೆ ಮಾತ್ರ. ಕಲ್ತು ಮತ್ತೆ ನೀವೇನಾರು ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ತುಂಬಾ ಟೈಮ್ ಬೇಕು. ಖಂಡಿತ ಅದೊಂದು ಜರ್ನಿನೂ ಬೇಕು, ಮತ್ತೆ ಅನುಭವನೂ ಬೇಕು, ಜ್ಞಾನನೂ ಬೇಕು, ಎಲ್ಲವೂ ಬೇಕು. ಆಸಕ್ತಿ ಬಹಳ ಮುಖ್ಯ. ನಾವ್ ಏನೇ ಮಾಡ್ತೀವಿ ಅಂದ್ರೆ ನಾವು ಅಲ್ಲಿ ನೋಡಿದ ತಕ್ಷಣ ನಾನು ಇಲ್ಲಿ ಮಾಡ್ಬಿಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಇಲ್ಲ ನಾನು ನಾಳೆನೇ ಇದನ್ನೆಲ್ಲ ಕಲ್ತು ಬಿಡ್ಬೇಕು ಅಂತ ಅನ್ಸ್ಬಿಡುತ್ತೆ ಆ ಕ್ಷಣಕ್ಕೆ. ಬಟ್ ಅದನ್ನ ಮೈಗೂಡಿಸ್ಕೊಳ್ಳೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ, ಎಲ್ಲರಿಗೂ ಬರಲ್ಲ ಅದು. ಮೈಗೂಡಿಸ್ಕೊಳ್ಳೋದಕ್ಕೆ ಒಂದಷ್ಟು ವರ್ಷಗಳನ್ನು ತಗೊಂಡ್ಬಿಡುತ್ತೆ ನಮಗೆ. ಎಷ್ಟೋ ವರ್ಷಗಳನ್ನ ಕಳೆದು ಬಿಡ್ತೀವಿ ನಾವು. ಅಯ್ಯೋ ಇಷ್ಟು ಟೈಮ್ ವೇಸ್ಟ್ ಆಗಿದೆಯಾ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಬಟ್ ವೇಸ್ಟ್ ಆಗಿರಲ್ಲ. ಆ ನಂತರ ದಿನಗಳಲ್ಲಿ ನನಗೆ NST ಆದ್ಮೇಲೆ ಅಲ್ಲೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಿನ ರಂಗ ನಿರ್ದೇಶಕರ ತರಬೇತಿ ಸಿಕ್ತು. ಅವರಿಂದ ನನಗೆ ಒಳ್ಳೆಯ ಒಂದು ಅನುಭವ ಆಯಿತು. NST ಆಗ್ತಿದ್ದಂಗೆ ನನಗೆ ಆಲೋಚನೆ ಬಂದಿದ್ದು, ನನ್ನಂತೆ ಗ್ರಾಮೀಣ ಪ್ರದೇಶದಿಂದ ಬರುವಂತಹ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಏನಾದರೂ ಒಂದು ಹತ್ತಿರದಲ್ಲಿ ಸಿಗಬೇಕು ನಮಗೆ ಅಂತ. ಅದು ಬಹಳ ಮುಖ್ಯ ಆಯಿತು. ನಾನು ಆಗ್ಲಿಂದಲೇ ಆ ಕಡೆ ಮುಖ ಮಾಡಿದ್ದೆ. ಆದರೆ ನನ್ನ ಕಲಿಕೆ ಇದು ಒಂದು ಮಟ್ಟಕ್ಕಾಗಲೇ ಪ್ರಬುದ್ಧತೆ ಆಗಿತ್ತು. ನನಗಾಗಲೇ ಒಳ್ಳೆ ಉನ್ನತ ಹುದ್ದೆಗಳು ನೀನು ಮಾಡು. ನಾನು ಯಾಕೆಂದ್ರೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಹೌದು. ಅದು ಕಾಸ್ಟ್ಯೂಮ್ ಡಿಸೈನರ್ ಅಂದರೆ ಆಗಲೇ ನಿರುಪಯುಕ್ತ ವಸ್ತುಗಳಲ್ಲಿ ಪ್ರಾಪರ್ಟಿ, ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ಮಾಡ್ತಿದ್ದೆ. ಬಾಂಬೆನಲ್ಲಿ ಹ್ಯಾಟ್ರಿಕ್ ಕಾಸ್ಟ್ಯೂಮ್ ಡಿಸೈನ್ ಪ್ರಶಸ್ತಿಗಳದು 3 ಬಾರಿ ವಸ್ತ್ರ ವಿನ್ಯಾಸದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದೆ. NSTಗೆ ಆಯ್ಕೆ ಆದ್ರಲ್ಲ ನೀವು, ಅದು ಹೇಗಿತ್ತು ನಿಮ್ಮ? ಅದು ಒಳ್ಳೆ ಅನುಭವ ನನಗೆ. ಪ್ರತಿಷ್ಠಿತ ಒಂದು ಅಲ್ಲಿ ಹೇಗೆ ಅಂದ್ರೆ ಕಲಿಯೋದಕ್ಕೆ ಮುಕ್ತವಾಗಿ ಅವಕಾಶ ಕೊಟ್ಟಿರುತ್ತೆ. ಯಾರಿಗೆ ಹಸಿವಿರುತ್ತೆ ಅಲ್ಲಿ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಹಸಿವು ಇರಬೇಕು. ಕಲಿಕೆಯ ಹಸಿವು ಎಷ್ಟಿರುತ್ತೆ ಅಷ್ಟನ್ನು ಮಾಡ್ಬೋದು. ಆಸಕ್ತಿ ಇದ್ದಷ್ಟು ಅಲ್ಲಿ ಮುಕ್ತವಾಗಿ ಅವಕಾಶಗಳು ಸಿಗುತ್ತೆ. ನಮಗೆ ಏನೇನು ಬೇಕು ಅದೆಲ್ಲ ಮೆಟೀರಿಯಲ್ ಸಿಗುತ್ತೆ. ನಮ್ಗೆ ಏನೇನು ಮಾಡಬೇಕು ಅದನ್ನು ನಮ್ಮ ಓನ್ ಕ್ರಿಯೇಟಿವಿಟಿ ಅವಕಾಶ ಸಿಗುತ್ತೆ. ನಾವೆಲ್ಲ ಹೆಂಗೆ ಮಾಡಬೇಕು ನಿಮ್ಗೆ ಹಂಗೆಲ್ಲ ಅವಕಾಶಗಳು ನಮ್ಗೆ ಸಿಕ್ಕಿದ್ವು ಅಲ್ಲಿ. ನಾವೇ ಫಸ್ಟ್ ಬ್ಯಾಚ್ ಬೆಂಗಳೂರು ಚಾಪ್ಟರ್. ಅಲ್ಲಿ ತುಂಬ ಒಳ್ಳೆ ಅವಕಾಶ ಸಿಕ್ತು. ನಾನು ಆಲ್ರೆಡಿ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ನಾನೆಲ್ಲ ಕಲ್ತಿದ್ರಿಂದ ಅಲ್ಲಿ ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೋಸರ್ ಸಿಕ್ತು. ಮತ್ತು ಅನೂಪ್ ಹಜಾರಿಕಾ, ರಮೇಶ್ ವರ್ಮಾ ಅಂತಹ ದೊಡ್ಡ ನ್ಯಾಷನಲ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಹಾಗಾಗಿ ಅಲ್ಲೇ ನನಗೆ ಒಂದಷ್ಟು ಒಳ್ಳೆ ಪ್ರಬುದ್ಧತೆ ಬಂದ್ಬಿಡ್ತು. ನಾನು ಇನ್ನೂ ಏನಾದರೂ ಮಾಡಬೇಕು ಸಾಲದು ಅನ್ನೋ ಒಂದು ದೃಷ್ಟಿಯಿಂದ ಟ್ರಸ್ಟ್ ಮಾಡಬೇಕು ಅಂದಾಗ ನನ್ನ ಗುರುಗಳ ವಿರೋಧ ಕಟ್ಕೊಂಡು ಟ್ರಸ್ಟ್ ಮಾಡಿದ್ದು ಚನ್ನರಾಯಪಟ್ಟಣದಲ್ಲಿ. ಮಾಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ ನಿನಗೆ ಸಪೋರ್ಟ್ ಅಷ್ಟು ಸಿಗಲ್ಲ. ಅದೌದು, ಅವರು ಗುರುಗಳು ಹೇಳಿದ್ದು ಇಂಟೆನ್ಷನ್, ನೀನು ಹೋಗು ಈ ಕಡೆ ಇನ್ನೂ ದೊಡ್ಡ ಪ್ರಬುದ್ಧತೆ, ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗುತ್ತಾರೆ, ಒಳ್ಳೆ ಸ್ಯಾಲ್ರಿ ಎಲ್ಲ ಸಿಗ್ಬೇಕಾದ್ರೆ ಯಾಕೆ ಹೋಗ್ಬಾರ್ದು ನೀನು ಡೆಲ್ಲಿ ಕಡೆಗೆಲ್ಲ ಅಂತ. ಅಲ್ಲೇ ನನ್ನ ಗುರುಗಳೆಲ್ಲ ನನ್ನ ಡೆಲ್ಲಿ ಕಳ್ಸೋಕೆ ಪ್ಲಾನ್ ಮಾಡ್ತಾರೆ, ನಾನು ಊರ ಕಡೆಗೆ ಪ್ಲಾನ್ ಮಾಡ್ತಿದ್ದೆ. ಇಲ್ಲ ಸರ್, ನಾನು ಏನಾದರೂ ಮಾಡಿ ನಾನು ಟ್ರಸ್ಟ್ನ ಮಾಡ್ತೀನಲ್ಲೊಂದು. ನನ್ನ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಪ್ರತಿಯೊಂದು ಮಗುವಿಗೆ ನಾನು ಟ್ರಸ್ಟಿಂದ ಏನಾದರೂ ಕಲಿಸ್ಬೇಕು, ಅಲ್ಲಿ ಕಲಿಬೇಕು, ನಿರಂತರ ಕಲಿಕೆ ಇರಬೇಕು ಅಂತ. ಮೊದಲು ತುಂಬ ವಿರೋಧ ಇತ್ತು ಗುರುಗಳದೆಲ್ಲ. ತುಂಬ ಜನ ಇದ್ದಾರೆ. ಅವ್ರಗಳ ವಿರೋಧದಲ್ಲಿ ನಾನು ಟ್ರಸ್ಟ್ ಮಾಡಿದೆ. ಫಸ್ಟ್ ಎಲ್ಲ ತುಂಬ ಕಷ್ಟ. ಇಲ್ಲಿ ನಮ್ಮ ಹಾಸನ ಜಿಲ್ಲೆ ಅಷ್ಟೊಂದು ಪ್ರೋತ್ಸಾಹಗಳಿರಲಿಲ್ಲ. ಅಷ್ಟರಲ್ಲಿ ನಾನು ಯಾವುದೇ ಥರ ಕುಗ್ಗದೆ ಬೇಸರ ಮಾಡ್ಕೊಳ್ದೆ ಈಗಾಗಲೇ ನಮ್ಮ 17ನೇ ವರ್ಷಕ್ಕೆ ಕಾಲಿಟ್ಟಿದೆ ನಮ್ಮ ಟ್ರಸ್ಟು. ಮೊದಲೆಲ್ಲ ಶಾಲೆಗಳಲ್ಲೂ ವಿರೋಧ, ಕಾಲೇಜ್ಗಳಲ್ಲೂ ವಿರೋಧ. ಏನಾದರೂ ಒಂದು ಆಕ್ಟಿವಿಟೀಸ್ ಮಾಡ್ತೀವಿ ಅಂದರೆ ಕಂಪ್ಲೇಂಟ್ಸು, ಎಜುಕೇಷನ್ ಹಾಳಾಗುತ್ತೆ ಅಂತ. ಪಠ್ಯಕ್ಕೆ ಪೂರಕವಾದ ಪಠ್ಯೇತರ ಚಟುವಟಿಕೆ ಮಾಡಿದರೆ ಯಾವ ಮಗು ಏನೂ ಹಾಳಾಗಲ್ಲ. ಅದೊಂದು ಕೆಲವರ ಸಬ್ಜೆಕ್ಟ್ ವೈಸು ಭ್ರಮೆ ಇರುತ್ತೆ. ಅಯ್ಯೋ ಇಲ್ಲಿ ಏನಾರು ಹೋಗ್ಬಿಟ್ರೆ ಹಾಳಾಗ್ಬಿಡ್ತಾರೆ ಮಕ್ಕಳು. ಅದಲ್ಲ, ಪಠ್ಯಕ್ಕೆ ಪೂರಕವಾದ ಅವ್ರಿಗೆ ಹ್ಯುಮ್ಯಾನಿಟಿ ಪವರ್ ಜಾಸ್ತಿ ಆಗಬೇಕು, ಒಂದು ಲವಲವಿಕೆ ಆಗಬೇಕು ಅಂದರೆ ರಂಗ ಚಟುವಟಿಕೆ ಬಹಳ ಮುಖ್ಯ. ಆಗ ನಾನು ಟ್ರಸ್ಟ್ ಮಾಡಿದ್ವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಒಂದು 5-6 ವರ್ಷ ತುಂಬ ಸಫರ್ ಪಟ್ಟಿ ನಾವು. ಆಳಬಿದ್ದು ರೈಲ್ವೆ ಸ್ಟೇಷನ್ನು, ಆಳಬಿದ್ದು ಸ್ಟೇಡಿಯಮ್ಮು, ಅಲ್ಲಿ ಮಕ್ಕಳು ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಯೂನಿವರ್ಸಿಟಿಗೆಲ್ಲ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೆ. ಹೊರಗಡೆಗೆಲ್ಲ ಶೋಗೆಲ್ಲ ನಾನೇ ಕರ್ಕೊಂಡು ಹೋಗ್ತಿದ್ದೆ, ಶಾಲೆಯವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ಅವರೇ ಬೇಡ ಅಂತ ಅಂದ್ರು ನಾವು ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿ ಕರ್ಕೊಂಡು ಹೋಗ್ತಿದ್ದೆ. ಆನಂತರ ಈಗೆಲ್ಲ ಒಳ್ಳೊಳ್ಳೆ ನಮ್ಮ ಬಗ್ಗೆ ಖುಷಿ ಇದೆ, ಹೆಮ್ಮೆ ಇದೆ. ಈಗ ವರ್ಷಕ್ಕೊಂದು ಶಾಲೆ ತಗೋತೀವಿ, ಅಲ್ಲಿ ವರ್ಷ ಪೂರ್ತಿ ತರಬೇತಿ ಉಚಿತವಾಗಿ ಕೊಡ್ತೀವಿ. ಯಾವುದೇ ಫೀಸ್ ತಗೊಳ್ಳಲ್ಲ. ಮಕ್ಕಳಿಂದಾಗಲಿ ಕಾಲೇಜ್ ಮಕ್ಕಳಿಂದ ಯಾವುದೇ ಫೀಸ್ ತಗೊಳ್ಳಲ್ಲ. ಈಗ ಅಲ್ಲಿ ಟ್ರೈನಿಂಗ್ ಕೊಟ್ಟು ನಾನು ಯಾಕೆ ಅದನ್ನೇ ಚಾಯ್ಸ್ ಮಾಡ್ಕೊಂಡು, ಅದಕ್ಕೊಂದು ಬಲವಾದ ಕಾರಣ ಇದೆ. ಸಾಮಾನ್ಯವಾಗಿ ನಮಗೆ ಬರೋ ಮಕ್ಕಳು
ಕೆಲವ್ರ ಮಕ್ಕಳಲ್ಲಿ ಅವ್ರಿಗೆ ಒಂದು ನೆಗ್ಲಿಜೆನ್ಸಿ ತುಂಬ ಮಕ್ಕಳ ವಿಚಾರದಲ್ಲಿ, ಏನೋ ಓದ್ಕೊತಾನೆ ಹೋಗ್ಲಿ, ನಾವು ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ ಅಂತ. ಆಮೇಲೆ ಕೌಟುಂಬಿಕ ಕಲಹಗಳ ಮಧ್ಯದಲ್ಲಿ ಮಕ್ಕಳು ತುಂಬ ಖಿನ್ನತೆಗೊಳಗಾಗಿರುತ್ತೆ. ಅದರಲ್ಲೂ ಕೆಲವೊಂದು ಮಕ್ಕಳಿಗಂತೂ ಬಹುಶಃ ನಾನು ನೋಡಿದ ಮಟ್ಟಿಗೆ ತುಂಬಾನೇ ಟ್ರಾಜಿಡಿ ಇರ್ತವೆ. ಅಂಥ ಮಕ್ಕಳುಗಳಿಗೆ ಇಂಥ ಶಿಬಿರಗಳು ತುಂಬ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ. ಒಂದು ಬೇರೆ ಜಗತ್ತನ್ನು ತೋರಿಸ್ತಾ. ಹೌದು. ಮತ್ತೆ ಎಷ್ಟೋ ಸಲ ನಮಗೆ ಜೈಲಲ್ಲಿ ಇರ್ತಾರೆ ತಂದೆ, ಮಕ್ಕಳು ಬರ್ತವೆ, ಸರ್ ಜೈಲಿಗೆಲ್ಲ ವಿಸಿಟ್ ಇರುತ್ತೆ ಮಕ್ಕಳು, ಸರ್ ನಾನು ಬರ್ತೀನಿ, ಯಾಕೆ ಅಂದರೆ ಸರ್ ಬೇಜಾರು ಮಾಡ್ಕೊಬೇಡಿ, ನಮ್ಮ ಅಪ್ಪಾಜಿ ಅಲ್ಲೈತೆ ನೋಡಬೇಕು ಅಂತ ಮಕ್ಕಳೆಲ್ಲ ಅಟ್ಲೀಸ್ಟ್ ಈ ಒಂದು ಏನು ಈ ಡ್ರಗ್ಸ್ ಅನ್ನೋ ಒಂದು ಮಾರಕ ಇದೆ ಈಗ, ಅದರಿಂದ ಅಟ್ಲೀಸ್ಟ್ ಹೊರಗಡೆ ಬಂದ್ಬಿಡ್ತು. ಇಲ್ಲ ಅಂದ್ರೆ ಅದನ್ನ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಅಂಥದ್ದೆಲ್ಲ ಹೊರಗಡೆ ಬರ್ತವೆ. ಅಂಥ ಮಕ್ಕಳೆಲ್ಲನೂ ಬದಲು ಮಾಡಿದ್ದೀವಿ. ಭಾಳಷ್ಟು ಇಂಥ ಮಕ್ಕಳುಗಳು ಬರೋದ್ರಿಂದ ಅಟ್ಲೀಸ್ಟ್ ನಮ್ಮಿಂದ ಕಲ್ತು ವಿದ್ಯೆನ ಹಾಕೋರ್ ಮಕ್ಕಳಿಗೆ ಹಿಂಗೆ ದಾರಿ ಆಗುತ್ತೆ ಅನ್ನೋ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಆರ್ಥಿಕವಾಗಿ ಅಂತೂ ಸಹಕಾರ ಇಲ್ಲ ತುಂಬ ಅಂಥ ವಿಚಾರದಲ್ಲಿ. ನಮ್ಮ ಹಾಸನದಲ್ಲಿ ನನಗೆ ಯಾಕೋ ಅಷ್ಟೊಂದು ಹಣಕಾಸಿನ ಸಹಕಾರ ಸಿಗಲಿಲ್ಲ. ಆದರೆ ಏನು ಬೇಸರ ಇಲ್ಲ, ಮಾಡ್ತಾ ಇದ್ದೀವಿ ನಾವು. ನಾನು ಅದನ್ನ ಕೇಳಬೇಕು ಅನ್ಕೊಂಡಿದ್ದೆ. ನಿಮ್ಗೆ ಮನದಲ್ಲಿ ತುಂಬಾ ಆಸೆ ಇದೆ, ಟ್ರಸ್ಟ್ ಮಾಡಬೇಕು, ಕಲಿಸ್ಬೇಕು, ಫ್ರೀಯಾಗೆ ಕಲಿಸ್ಬೇಕು. ಆದ್ರೆ ನಮ್ಮ ಬದುಕು ನಡಿಬೇಕಲ್ಲ ಸರ್, ನಿಮ್ಮ ಬದುಕು ನಡಿಬೇಕಲ್ವಾ? ಅದು ಏನಂದ್ರೆ ನಂದೊಂದು ಪ್ರಿನ್ಸಿಪಲ್ ಇಟ್ಕೊಂಡಿದೀವಿ. ಏನಂದ್ರೆ ನಾನು 4 ಒಳ್ಳೆ ಕೆಲಸ ಮಾಡಿದ್ರೆ ನನಗೊಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಸರಳವಾಗಿ ಬದುಕೋದನ್ನ ಕಲ್ತಿದೀವಿ. ನಾನು ಒಂದು LIC ಏಜೆನ್ಸಿ ತಗೊಂಡಿದ್ದೀನಿ. ಅದ್ರಲ್ಲಿ ಬರೋವಂಥ ಹಣಲೇ ನನ್ನ ಜೀವನ, ವೃತ್ತಿ ಜೀವನ. ವೃತ್ತಿಗಿಂತ ಪ್ರವೃತ್ತಿನೇ ಹೆಚ್ಚು ನಂದು. ಎಲ್ಲಾ ತರದ್ದು ಚಟುವಟಿಕೆಗಳು ಮಾಡ್ತೀವಿ. ಯಾರ್ಯಾರ ಒಂದಷ್ಟು ಹಣ ಕೊಟ್ಟದನ್ನ ಅದೇ ಕ್ರೋಢೀಕರಣ ಮಾಡಿ ನಮ್ಮ ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ಮಾಡ್ತೇವೆ. ಅದರಲ್ಲಿ ನಮಗೆ ವಿಭಾಗ ಮಾಡಿದ್ದೀವಿ, ನಾವು ಟ್ರಸ್ಟ್ ಮಾಡಿದ್ದೀವಿ. ಟ್ರಸ್ಟಲ್ಲಿ ಜನಪದ ಜಗುಲಿಯಿಂದ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಜನಪದ ಸಂಬಂಧಪಟ್ಟಂತ ವಿಚಾರಗಳನ್ನೇ ಕಲಿತು, ಮಕ್ಕಳಾಗ್ಲಿ, ದೊಡ್ಡವರಾಗ್ಲಿ, ಚಿಕ್ಕವರಾಗ್ಲಿ. ನಮ್ಮಲ್ಲಿ ಹೆಂಗೆ ಅಂದ್ರೆ 4ನೇ ಕ್ಲಾಸಿಂದ ಮಕ್ಕಳು 40-50 ವರ್ಷದವರೆಗೂ ಒಟ್ಟಿಗೆ ಇರ್ತಾರೆ, ಒಟ್ಟಿಗೆ ಕಲಿತಾರೆ, ಒಟ್ಟಿಗೆ ಪ್ರದರ್ಶನಗಳು ಮತ್ತೊಂದು ಇಂಥ ವಿಚಾರಗಳು ಬಂದಾಗ ವಿಭಾಗ ಮಾಡ್ತಾರೆ. ಕಲಿಕೆಗಳಲ್ಲಿ ಮಾತ್ರ ಯಾರು ವಿಭಿನ್ನ ಆಗಲ್ಲ. ಅಲ್ಲಿ ಯಾವುದೇ ಧರ್ಮಗಳು ಇಲ್ಲ, ಎಲ್ಲರೂ ಇರ್ತಾರೆ. ಅದೊಂದು ಮುಕ್ತವಾಗಿ ಅವಕಾಶ ಇದೆ. ಅಲ್ಲಿ ಕಲಿತಾ ಇದ್ದಾರೆ ಈಗಲೂ. ಅಲ್ಲಿ ಜನಪದ ಹಾಡುಗಳು, ಮೂಲ ದಾಟಿಯ ಹಾಡುಗಳು ಕಲಿತಾರೆ. ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಂದೇ ಸೂರಿನಡಿ ಸಮಾನವಾದ ಅವಕಾಶ ಇದೆ, ಕಲ್ತ್ಕೊಳ್ಬಹುದು. ಒಂದು ಇದನ್ನ ಕೇಳ್ತಾ ಇರೋರ್ಗೆ ಅನ್ನಿಸ್ಬಹುದು, ಬಹಳಷ್ಟು ಜನ ತಂದೆ ತಾಯಿ ಆಸಕ್ತಿ ಇರುವಂತವ್ರು ಮಕ್ಕಳು ಕೂಡ ಕಲೀಲಿ, ಯಾವ್ದಾದ್ರು ಒಂದು ಕಲಿಕೆ ಆಗ್ಲಿ ಅನ್ನೋ ಕಾರಣಕ್ಕೆ ಬೇಸಿಗೆ ಶಿಬಿರ ಎಲ್ಲ ಮಾಡುವಾಗ ಸೇರಿಸ್ತಾರೆ. ಇನ್ನ ನಾಟಕದ ಬಗ್ಗೆ ಅಥವಾ ರಂಗಭೂಮಿ ಬಗ್ಗೆ ಆಸಕ್ತಿ ಇರುವಂತವ್ರು, ತಿಳುವಳಿಕೆ ಇರುವಂತವ್ರು, ಅವ್ರ ಮಕ್ಕಳನ್ನ ವರ್ಷ ಪೂರ್ತಿ ನಿಮ್ಮ ಚನ್ನರಾಯಪಟ್ಟಣದಲ್ಲಿ ನಡೆಸ್ತಾ ಇರುವಂತ ಟ್ರಸ್ಟ್ ಅಲ್ಲಿ ಪ್ರತಿ ಶನಿವಾರ ಮತ್ತೆ ಭಾನುವಾರ ಇರುತ್ತಾ? ಪ್ರತಿದಿನ ಇರುತ್ತೆ. ವರ್ಷ 4:30 ಬರ್ತಾರೆ ಮಕ್ಕಳು. 4:15 6:30 ತನಕ ಇರ್ತದೆ. ಬೇಗ ಒಂದ್ ಸ್ವಲ್ಪ ಹಳ್ಳಿ ಮಕ್ಕಳನ್ನ ಬೇಗ ಅಲ್ಲಿಗೂ ಕಲಿಸ್ತಾರೆ ಸರ್. ಆದ್ರೆ ಈಗ ನೀವು ಫ್ರೀ ಆಗಿ ಕಲಿಸ್ತೀರಾ ಹೇಗೆ? ಅವ್ರಿಗೆ ಫೀ ತಗೋತೀರಾ ಹೇಗೆ? ಫೀಸ್ ತಗೊಳ್ಳಲ್ಲ, ಇದುವರೆಗೂ ತಗೊಂಡಿಲ್ಲ. ಫ್ರೀಯಾಗೆ ಹೇಳ್ಕೊಡ್ತೀವಿ. ಯಾರೋ ಒಂದಷ್ಟು ಕೊಟ್ಟಂತ ಸಣ್ಣ ಪುಟ್ಟ ಅವರಾಗೆ ಆಸೆ ಪಟ್ಟು ಇಷ್ಟಪಟ್ಟು ಕೊಟ್ಟಿಲ್ಲ. ಅವರೆಲ್ಲ ಬರೋವಂಥ ಮಕ್ಳುಗಳೆಲ್ಲ ತುಂಬಾ ಬಡವ್ರ ಮಕ್ಕಳಾಗಿರೋದ್ರಿಂದ ಅವ್ರೇನು ಆ ಥರದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ನಾವು ಇಟ್ಕೊಳ್ಳಲ್ಲ. ಅವ್ರಿಗೂ ಕೂಡ ಆ ಶಕ್ತಿ ಇಲ್ಲ, ಬಹಳಷ್ಟು ಮಕ್ಕಳಿಗೆ ಆ ಶಕ್ತಿ ಇರಲ್ಲ. ನಮಗೆ ಗೊತ್ತಾಗುತ್ತೆ. ಇದ್ರೆ ನಿಮ್ಗೆ ಏನ್ ಸಿಗುತ್ತೆ? ನನಗೆ ಏನಂದ್ರೆ ನಮ್ಮಲ್ಲಿ ಒಂದಷ್ಟು ಅಂತ ಮಕ್ಕಳಿಗೆಲ್ಲ ಒಂದು ವಿದ್ಯೆ ಹೇಳ್ಕೊಡೋದೊಂದು ಖುಷಿ, ತೃಪ್ತಿ. ಅಂತವರೆಲ್ಲ ಎಷ್ಟೋ ಸಿಗುತ್ತೆ ನೋಡಿ ಮನುಷ್ಯಂಗೆ. ಎಷ್ಟೇ ದುಡ್ಡು ಕಾಸು ಇದ್ರೂ ತೃಪ್ತಿ ಇಲ್ಲ ಅಂತಂದ್ರೆ, ಆ ಕಂಟೆಂಟ್ಮೆಂಟ್ ಇಲ್ಲ ಅಂದ್ರೆ, ನನಗೆ ಆ ಹಣಕಾಸಿನ ಸಮಸ್ಯೆ ಎಷ್ಟೋ ಬರುತ್ತೆ, 100 ಸವಾಲುಗಳು ಬರುತ್ತೆ. ಒಂದು ನಾಟಕ ಆಗ್ಲಿ, ಒಂದು ಜನಪದ ನೃತ್ಯ ತಗೊಂಡಾಗ ಅಥವಾ ಏನೇ ತಗೊಂಡಾಗ್ಲೂ ಹಣಕಾಸಿನ ಸವಾಲು ದೊಡ್ಡ ಸವಾಲಾಗುತ್ತೆ. ಬಟ್ ಆದ್ರೆ ನನಗೆ ಅದನ್ನೆಲ್ಲ ಮರ್ಸೋದು ಈ ಒಂದು ಪರ್ಫಾರ್ಮೆನ್ಸ್ ಮಾಡಿದಾಗ, ಎಲ್ಲರೂ ಸೇರಿ ಮಾಡಿದ್ಮೇಲೆ ಅದನ್ನ ಸಂಭ್ರಮಿಸಿದಾಗ ಎಲ್ಲ ಮರ್ತು ಬಿಡ್ತೀವಿ. ಅದು ಕರೆಕ್ಟ್. ನಿಮಗೆ ಆ ಸಂತೋಷ, ಸಂಭ್ರಮ ಸಿಗುತ್ತೆ. ಈಗ ನಿಮ್ಮ ಜೊತೆಗಿರುವಂತವ್ರು ಅಂದ್ರೆ ನಿಮ್ಮ ಕುಟುಂಬದ ಸದಸ್ಯರಿಗೂ ಕೂಡ ಆ ತರದ ತೃಪ್ತಿ ಸಿಗ್ಬೇಕು. ಅವ್ರಿಗೆ ಇದರಿಂದ ಬೇಜಾರಾಗಿರೋ ಸಂದರ್ಭಗಳು ಕೂಡ ಇರುತ್ತೆ ಅಲ್ವಾ? ಅವ್ರ ಸಹಕಾರ ಎಲ್ಲ ಹೇಗೆ? ನಮ್ಮ ಕುಟುಂಬ ಹೇಗೆ ಅಂದ್ರೆ, ನನ್ನ ಹೆಂಡತಿಗೆ ಇದರಲ್ಲೆಲ್ಲ ಅಷ್ಟೊಂದು ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲ. ಆದ್ರೆ ಆಕೆ ಯಾವತ್ತೂ ನನ್ನ ಚಟುವಟಿಕೆಗೆ ತೊಂದರೆ ಮಾಡಲಿಲ್ಲ. ನಮ್ಮಲ್ಲಿ ಏನಂದ್ರೆ ಎಲ್ಲರೂ ಸರಳವಾಗಿ ಬದುಕೋದು ಕಲ್ತ್ಬಿಟ್ಟಿದ್ವಿ. ಅದೊಂದು ಖುಷಿ ವಿಚಾರ. ನಮ್ಮ ಮಕ್ಕಳಾಗ್ಲಿ, ನನ್ನ ಹೆಂಡತಿ ಆಗ್ಲಿ ತುಂಬಾ ಆಡಂಬರದ ಜೀವನ ಇವತ್ತಿಗೂ ನಡೆಸಿಲ್ಲ. ಇವತ್ತಿಗೂ ಸರಳವಾಗಿ ಬದುಕೋದನ್ನ ನಾನು ಕಲ್ತಿದ್ದೀನಿ, ನನ್ನ ಮನೆಗೆ, ನನ್ನ ಕುಟುಂಬಕ್ಕೂ ಕಲ್ತಿಸಿದ್ದೀನಿ. ಆದಷ್ಟು ಎಷ್ಟು ಸರಳವಾಗಿ ಬದುಕಬೇಕು, ಆ ಬದುಕಿನ ಆಧಾರ, ಬಹುಶಃ ಆ ಆಧಾರದ ಮೇಲೆ ನಾವು ಇದನ್ನೆಲ್ಲ ಮಾಡೋದಕ್ಕೆ ಮುಕ್ತವಾಗಿ ಅವಕಾಶ ಸಿಕ್ಕಿದೆ ಅಂತ ನನ್ನ ನಂಬಿಕೆ. ಇಲ್ಲ ಅಂದ್ರೆ ಸ್ವಲ್ಪ ಆಡಂಬರ ವೈಭವ ಇದ್ರೆ ಅದಕ್ಕೆಲ್ಲ ಸಾಧಕ ಬಾಧಕಗಳನ್ನ ತುಂಬೋದಕ್ಕೆ ಬಹುಶಃ ನನ್ನ ಚಟುವಟಿಕೆಗಳು ತುಂಬಾ ಅಡ್ಡ ಬರ್ತಿತ್ತೋ ಏನೋ. ಬಟ್ ಇವತ್ತಿಗೂ ನಾವು ಆ ಆಡಂಬರನ ಮಾಡ್ಕೊಳ್ಳಿಲ್ಲ.
ನಮ್ಮ ಬದುಕು ಹೋಗ್ತಾ ಹೋಗ್ತಾ ಸುಲಭ ಆಗ್ತಿಲ್ಲ, ಸರಳ ಆಗ್ತಿಲ್ಲ, ಹೋಗ್ತಾ ಹೋಗ್ತಾ ಸಂಕೀರ್ಣತೆ ಹತ್ರನೇ ಹೋಗ್ತಾ ಇದೀವಿ ಅಂತ ಖಂಡಿತ ಅನ್ಸುತ್ತೆ. ಹೌದು. ಆ ಸಂಕೀರ್ಣತೆ ಮತ್ತೆ ಈ ಒತ್ತಡ, ವೇಗ ಇವೆಲ್ಲಕ್ಕೂ ಸ್ವಲ್ಪ ಬ್ರೇಕ್ ಹಾಕ್ಬೇಕು ಅಂತಂದ್ರೆ ಖಂಡಿತ ರಂಗಭೂಮಿ ಬರಬೇಕು. ರಂಗಭೂಮಿ ಮತ್ತೆ ಈ ಕಲೆ ಯಾವುದೇ ಕಲೆ ಇರ್ಬೋದು, ಹಾಡೋದಿರ್ಬೋದು, ಕುಣಿಯೋದಿರ್ಬೋದು, ಜನಪದ ಇರ್ಬೋದು, ಭರತ, ಯಾವುದೇ ಅವರವ್ರ ಆಸಕ್ತಿಗೆ ಹೋದ್ರೆ ನಮ್ಮ ಸಂಸ್ಕೃತಿನೇ ಇರೋದೇ ಹಾಗೆ. ನೀವು ಒಂದು ಒತ್ತಡದಲ್ಲಿದ್ದಾಗ ಸಂಜೆ ಬಂದು ಒಂದು ಮನರಂಜನೆ ಮಾಡುವಂತಾನೆ ಇದ್ದಿದ್ದು. ನಾವು ಇತ್ತೀಚೆಗೆ ಏನೋ ದೊಡ್ಡ ಎಜುಕೇಶನ್ ಮಾಡ್ಬಿಟ್ಟಿದ್ದೀವಿ, ದೊಡ್ಡ ವಿದ್ವಾಂಸರಾಗ್ಬಿಟ್ಟಿದ್ದೀವಿ, ವಿದ್ಯಾವಂತರಾಗಿದ್ದೀವಿ ಅನ್ನೋ ಒಂದು ಭ್ರಮೆನಲ್ಲಿ ಅವನ್ನೆಲ್ಲ ಸೈಡ್ಗೆ ಇಟ್ಟು ಇವತ್ತು ಎಲ್ಲವನ್ನೂ ಕಳ್ಕೊಂಡು ಮೌನವಾಗಿ ನಿಂತ್ಬಿಟ್ಟಿದ್ದೀವಿ. 4 ಜನ ಜೊತೆ ಮಾತಾಡಲ್ಲ, ಜೋರಿಗೆ ನಗಿದ್ರೆ ಅವಮಾನ, ನಗಾಡಿದ್ರೆ ಅವಮಾನ, ಕೂಗಾಡಿದ್ರೆ ಅವಮಾನ. ಹೌದು. ಆಮೇಲೆ ಯಾವ್ದು ನಮ್ಮ ಸಹಜ ಭಾವನೆಗಳಾಗಿದ್ವೋ ಅವೆಲ್ಲ ಇವತ್ತು ಮ್ಯಾನರ್ಸ್ ಇಲ್ಲ, ಮ್ಯಾನರ್ಸ್ ಅಂತ ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ಒಂದು ಪದನ ಬೇರೆ ತರ ಹೇಳಿದನ್ನೇ ಅದನ್ನು ನೋಡೋ ದೃಷ್ಟಿಕೋನ ಚೇಂಜ್ ಆಗ ಅದಲ್ಲ, ಅದು ಖಂಡಿತ ಜೀವನನೇ ಅಲ್ಲ. ನಾವು ಯಾವತ್ತು ವಾಸ್ತವಕ್ಕೆ ಬದುಕೋದನ್ನು ಬಿಟ್ವೋ ಅವತ್ತೇ ಈ ಸಮಸ್ಯೆಗಳೆಲ್ಲ ನಮ್ಮ ಬೆನ್ನ ಹತ್ತಿದ್ದಾವೆ. ಇವತ್ತಿಗೂ ಅಷ್ಟೇ. ಇನ್ನು ಮುಂದೆ ಕಲೆಯನ್ನ ಅಭ್ಯಾಸ ಮಾಡೋದ್ರಿಂದ, ಕಲೆಯನ್ನ ರೂಢಿಸ್ಕೊಳ್ಳೋದ್ರಿಂದ ಮನುಷ್ಯನ ಬದುಕಿನ ವ್ಯಕ್ತಿತ್ವದ ಈ ವಿಕಾಸ ಇದೆಯಲ್ಲ, ಅದು ಹೇಗೆ ಆಗುತ್ತೆ ಅಂತ ನಿಮ್ಗನ್ಸುತ್ತೆ? ಹೌದು, ನಮ್ಗೇನಾಗುತ್ತೆ ಅಂದ್ರೆ ಒಂದು ರೋಗಕ್ಕೆ ನಾವು ಟಾನಿಕ್ ಅಂತ ಹಾಕ್ತಿವಿ, ಮಾತ್ರೆ ಅಂತ ಹಾಕ್ತಿವಿ. ಇದು ಹಾಗೇನೆ ನಮ್ಮ ಮಾನಸಿಕ ಒತ್ತಡಗಳು, ನೆಮ್ಮದಿಯ ಜೀವನವನ್ನು ಇಟ್ಕೋಬೇಕು ಅಂದ್ರೆ ನಾವು ಪ್ರತಿದಿನ 1 ರಿಂದ 2 ಗಂಟೆ ಟೈಮು ನಮ್ಗೆ ಅಂತ ಸಮಯವನ್ನು ಮೀಸಲಿಟ್ಕೋಬೇಕು. ನಮ್ಗೆ ಅಂತ ಅಂದ್ರೆ ಇವತ್ತೇನಾಗ್ಬಿಟ್ಟಿದೆ ಸರ್, ಮೊಬೈಲ್ ನೋಡೋದಾಗ್ಬಿಟ್ಟಿದೆ. ಅದೇ ಹಾಳಾಗಿರೋದು, ಅಲ್ಲೇ ಸಮಸ್ಯೆ. ಆ ತರದ್ದಲ್ಲ, ಅದು ಸುಳ್ಳೋದು. ನಮಗ್ ಬೇಕಾಗಿರೋದು ಏನಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ 2 ಸಮತೋಲನ ಇರುವಂತಹ ಚಟುವಟಿಕೆಗಳಾಗಬೇಕು. ಮೊಬೈಲು ನಮ್ಮನ್ನು ಹೀಗೆ ನೋಡ್ಸುತ್ತಷ್ಟೇ. ನೀವು ಇದಕ್ಕೆ ಕೆಲಸ ಕೊಡ್ತಾ ಇದ್ದೀರಿ ಹೊರತು ದೇಹಕ್ಕೆಲ್ಲ ಡೆಡ್ ಆಗಿ ನಿಂತ್ಬಿಡ್ತದೆ ಒಂದು ಮೊಬೈಲ್ ಇಟ್ಕೊಂಡ್ರೆ. ಈ ಕುತ್ಕೆ ಹಿಂಗ್ ಬಗ್ಸ್ತೀನಿ ಗೊತ್ತೇ ಇರಲ್ಲ, 2 hours 3 hours ಕುತ್ಕೆನೆ. ಅದಲ್ಲ, ಮಾನಸಿಕವಾಗಿ ದೈಹಿಕವಾಗಿ ಕೆಲಸ. ನೋಡಿ, ನೀವು ಒಂದು ಡ್ರಾಯಿಂಗ್ ಬರಿತೀನಿ ಅಂದ್ರೆ ಕೆಲಸನ ಮಾಡ್ತಾ ಇರುತ್ತೆ, ತಲೆನೂ ಓಡ್ತಾ ಇದೆ, ಮನಸ್ಸು ಉಲ್ಲಾಸ ಆಗ್ತಾ ಇರುತ್ತೆ, ಮಾನಸಿಕವಾಗಿ ಅವನು ಉಲ್ಲಾಸ ಭರಿತನ ಆಗ್ತಾ ಹೋಗ್ತಾ ಇರ್ತಾನೆ. ಒಂದು ಅಭಿನಯ ಅವನ ದೇಹವನ್ನು ದೇಹ ಮತ್ತೆ ಮನಸ್ಸು ಎರಡು ಮಿಳಿತವಾಗಿ ಆಗುವಂತಹ ಕಲೆಗಳು, ಚಟುವಟಿಕೆಗಳು ಖಂಡಿತ ಮಾಡ್ಬೇಕು. ಇವತ್ತು ಹೇಗಾಗಿದೆ ಅಂದ್ರೆ 24 ಗಂಟೆ ಕೂತು ದೇಹಗಳೇ ಒಂದು ಸ್ಟ್ರಕ್ಚರ್ ತಿರ್ಕೊಂಡ್ಬಿಡ್ತಾವ. ಆಮೇಲೆ ಬಿಸಿಲಿಗೆ ಹೋಗಕ್ಕಾಗಲ್ಲ, 2 ನಿಮಿಷ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ, 1 ನಿಮಿಷ ಫ್ಯಾನ್ ಇಲ್ದವ್ರು ಬದುಕಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಬಂದು ನಿಂತಿದೀವಿ ಆಲ್ರೆಡಿ. ನಾವು ಈಗಲಾದ್ರೂ ನಾವು ಎಚ್ಚೆತ್ಕೋಬೇಕು. ಇನ್ನಾದ್ರೂ ಆರೋಗ್ಯವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಇಂಥ ಚಟುವಟಿಕೆಗಳನ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ನಮ್ಮ ಟ್ರಸ್ಟ್ ಮಾಡಿದ ಅದೇ ಉದ್ದೇಶಕ್ಕೆ 106 ಮಕ್ಕಳು ಬರ್ತವೆ. ನನ್ನ ಕನಸೇನು ಅಂದರೆ ನಮ್ಮ ಟ್ರಸ್ಟಲ್ಲಿ ಒಂದು 20-30 ಜನ ಬಡ ಮಕ್ಕಳಿಗೆ, ಬಡ ಜನಗೆ ಉದ್ಯೋಗ ಕೊಡಿಸ್ಬೇಕು ಅನ್ನೋ ಕನಸು. ಅದಿನ್ನೂ ಆಗ್ತಾ ಇಲ್ಲ, ಸಫಲ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಆಗ್ಲಿ ಸರ್, ಆಗ್ಲಿ. ನಿಮ್ಮ ಕನಸು ಒಂಥರ ಏನ್ ಗೊತ್ತಾ, ಇದು ನಿಸ್ವಾರ್ಥ ಆಸೆಗಳಿರುತ್ತಲ್ಲ ಅಂಥವು ಕೈಗೂಡಬೇಕು. ಅಂಥವು ಹೆಚ್ಚೆಚ್ಚು ಕೈಗೂಡ್ದಂಗೆ ಸಮಾಜ ಕೂಡ ಆರೋಗ್ಯಕರವಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ. ನಿಮ್ಮ ಟ್ರಸ್ಟ್ ಇಂದ ಬೇರೆ ಬೇರೆ ಏನೇನು ಚಟುವಟಿಕೆಗಳು ನಡೀತಾ ಇದೆ? ನಾಟಕಗಳು ಮಾಡ್ತೀವಿ, ಮಕ್ಕಳ ಬೇಸಿಗೆ ಶಿಬಿರ ಮಾಡ್ತೀವಿ, ನಿರುಪಯುಕ್ತ ವಸ್ತುಗಳಲ್ಲಿ ನೀವು ಗೃಹ ಬಳಕೆ ಚಟುವಟಿಕೆಗಳನ್ನು ಮಾಡ್ತೇವೆ. ಗೃಹ ಚಟುವಟಿಕೆಗಳಂದ್ರಲ್ಲಿ ಮನೆಯಲ್ಲಿ ವೇಸ್ಟ್ ಆಗಿ ಬಿಸಾಕಿದಂತಹ ಎಷ್ಟೋ ವಸ್ತುಗಳನ್ನು ತಂದು ಮತ್ತೆ ಅವನ ಪುನರ್ ಬಳಕೆ ಹೇಗೆ ಮಾಡೋದು ಅಂತ ತರಬೇತಿ ಕೊಡ್ತೀವಿ. ಮಕ್ಕಳಿಗೂ ಕೈಲಿ ಮಾಡಿಸ್ತೇವೆ. ಅದನ್ನು ಹೇಗೆ ಮರುಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಅಲ್ಲಿ ನಿರಂತರವಾಗಿ ಚಟುವಟಿಕೆಗಳನ್ನ ಮಾಡ್ತೇವೆ. ಅದ್ರ ಜೊತೆಗೆ ಆ ಮಕ್ಕಳ ಕೈಯಲ್ಲೇ ಮಾಡಿಸ್ತೀವಿ. ಸೋಮನ ಕುಣಿತ ಇರ್ಬೋದು, ರಂಗದ ಈಗ ನಾವು ಒಂದು ಸೋಮನ ಕುಣಿತ ತೊಗೊಂಡ್ರೆ ಸೋಮನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಲ್ಲ. ಆ ಪೇಪರು, ಹುಣಸೆ ಬೀಜವನ್ನೆಲ್ಲ ಹಾಕಿ ಕುಟ್ಟಿ ಅದರಲ್ಲೇ ಮಾಸ್ ಮಾಡಿ ಆ ಮುಖವಾಡವನ್ನು ತಯಾರು ಮಾಡೋದು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಮಕ್ಕಳೇ ತಯಾರು ಮಾಡ್ಕೋತವೆ. ಇನ್ನು ಸೋಮ ಒಂದು ಬರುತ್ತೆ ಅಂದರೆ ಸೀರೆಗಳು ಬೇಕಾಗುತ್ತೆ. ಸೀರೆಗಳನ್ನ ವೇಸ್ಟ್ ಸೀರೆಗಳನ್ನೆಲ್ಲ ಮನೇಲಿ ತಂತಾರೆ, ಅವರೇ ಸೋಮಗಳನ್ನ ಕಟ್ಕೋತಾರೆ, ಅವರೇ ಪ್ರದರ್ಶನ ಮಾಡ್ತಾರೆ, ಅವರೇ ತಮಟೆ ಬಡಿತಾರೆ, ಅವರೇ ಕುಣಿತಾರೆ. ಎಲ್ಲ ಕೆಲಸಗಳು ಅವರೇ ಮಾಡಬೇಕು. ತಮಟೆ ಬಡಿಯೋರು ಯಾರೋ, ಕುಣಿಯೋರು ಯಾರೋ ಇಲ್ಲ, ಎಲ್ಲ ಮಕ್ಕಳೇ ಮಾಡಬೇಕು. ಮಕ್ಕಳಾಗಲಿ ದೊಡ್ಡವರಾಗಲಿ ಮಾಡಬೇಕು, ಅವರೇ ಕಲಿಬೇಕು. ಎಷ್ಟು ಕಲಿತಾರೆ ಅಷ್ಟೇ ಕಲೀಲಿ, ಆದರೆ ಅದನ್ನು ಅವನೇ ಮಾಡಬೇಕು, ಓನ್ ಕ್ರಿಯೇಟಾಗಿ ಮಾಡಬೇಕು. ಪೇಂಟಿಂಗ್ ಮಾಡಿಸ್ತೀವಿ. ಪ್ರತಿದಿನ ನಮ್ದೊಂದು ಚಿಕ್ಕ ಲೈಬ್ರರಿ ಇದೆ ನಮ್ಮ ರಂಗಲೋಕದಲ್ಲಿ. ಪ್ರತಿದಿನ 1 ವಾರಕ್ಕೆ ಒಂದ್ಸಲ ಕೂರಿಸಿ ಓದಿಸ್ತೀವಿ. ಎಲ್ಲ ಪುಟ್ಟ ಪುಸ್ತಕಗಳಿರುತ್ತೆ, ಮಕ್ಕಳುಗಳು ಕೂತು ಓದಿಸ್ಬೇಕು. ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂಥ ಮಕ್ಕಳ ಕಿರುಚಿತ್ರಗಳನ್ನೆಲ್ಲ ತೋರಿಸ್ತೀವಿ. ಸ್ಥಳೀಯ ಪೋಷಕರ ಭೇಟಿ, ಒಂದೊಂದು ದಿನ ವಾರಕ್ಕೊಂದ್ಸಲ ಸ್ಥಳೀಯ ಪೋಷಕರ ಮನೆಗೆ ವಿಸಿಟ್. ಅವ್ರ ಮನೆ ವಾತಾವರಣ ಎಲ್ಲ ಮಕ್ಕಳಿಗೂ ಪರಿಚಯ ಆಗಬೇಕು. ಅದೇ ಇದೆ, ಸ್ಥಳೀಯ ಪೋಷಕರ ಮನೆ ಭೇಟಿ ಇದೆ, ಸ್ಥಳೀಯ ಲೈಬ್ರರಿ ಭೇಟಿ ಮಾಡಿಕೊಡ್ತೀವಿ, ಸ್ಥಳೀಯ ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಡ್ತೀವಿ, ಅಗ್ನಿಶಾಮಕ ದಳಕ್ಕೆ ಭೇಟಿ ಕೊಡಿಸ್ತೀವಿ. ಅಂದರೆ ಯಾಕೆಂದರೆ ಪೊಲೀಸ್ ಸ್ಟೇಷನ್ ನೋಡಿದರೆ ಒಳಗಡೆ ಹೇಗಿರುತ್ತೆ ಅಂತ ಮಕ್ಳಿಗೆ ಗೊತ್ತಾಗೋದಿಲ್ಲ.
ಆದರೆ ಎಲ್ಲರನ್ನೂ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರನ್ನೂ ಕರ್ಕೊಂಡೋಗಿ ಪೊಲೀಸ್ನವ್ರ ಕೈಲೇ ಸಂದರ್ಶನ ಮಾಡಿ ಅವ್ರನ್ನೆಲ್ಲ ತೋರಿಸ್ಬೇಕು. ಪ್ರತಿಯೊಂದು ಜೈಲಿಗೆ ಕರ್ಕೊಂಡು ಬರ್ತೀವಿ. ಜೈಲಿನೂ ಕೂಡ ನಿಜವಾದಂತಹ ಜೀವನ ಅಂದರೆ ನೋವು ಅಂದರೆ ಸಂಕಟ ಹೆಂಗಾಗುತ್ತೆ, ತಪ್ಪು ಮಾಡಿದ್ರೆ ಹೇಗಾಗುತ್ತೆ ಅನ್ನೋದು ಮಕ್ಕಳಿಗೆ ಅಲ್ಲಿ ಗೊತ್ತಾಗಬೇಕು. ಓಪನ್ ಚಿತ್ರಣ ಸಿಕ್ಬಿಡುತ್ತೆ ಅವ್ರಿಗೆ. ಅದು ಒಂದು. ಈಗ ಮಕ್ಕಳಿಗಲ್ದೇನೆ ದೊಡ್ಡವ್ರಿಗೂ ಕೂಡ ಅಂದ್ರೆ ವಯಸ್ಕರಿಗೂ ಕೂಡ ಇಲ್ಲಿ ಆಸಕ್ತಿ ಬರ್ಬೋದಾ? ಖಂಡಿತ. ದೊಡ್ಡವ್ರಿಗೂ ಕೂಡ ನಾಟಕಗಳು ತಗೋತೀವಿ. ನಮ್ಮ ಮಹಿಳಾ ಟೀಮ್ ಮಾಡಿದೀವಿ. ಈಗ ಮಹಿಳೆಯರ ಕೋಲಾಟ ಟೀಮ್ ತರಬೇತಿ ಶಿಬಿರ ನಡೀತಾ ಇದೆ. ಎಲ್ಲ 40 ಮೇಲಿರೋ ಏಜ್ ಅವರು ಕುಣಿತಾರೆ. ಈಗ ನೋಡಿ, ಅವರು ಮಾನಸಿಕ ಹೊರಗಡೆ ಬಂದ್ಬಿಟ್ರೆ ಸಾಕು, ಆಟೋಮೆಟಿಕ್ ಅವ್ರಿಗೆ ಗೊತ್ತಿಲ್ಲದೆ ಕುಣಿತಾರೆ. ಎಲ್ಲೋ 4 ಗೋಡೆಗಳ ಮಧ್ಯೆ ಒಳಗಡೆ ಕೂತಿರೋರು ಈಗ ಬಂದು ಮುಕ್ತವಾಗಿ ಕುಣಿತಾರೆ, ಹಾಡ್ತಾರೆ. ಮಹಿಳೆಯರು ಆಡ್ತಾರೆ, ಮಹಿಳೆಯರು ರಂಗದ ಕುಣಿತ ಕುಣಿತಾರೆ, ಮಹಿಳೆಯರು ಕೂಡ ಕೋಲಾಟ ಮಾಡ್ತಾರೆ. ನಮ್ಮ ಮಕ್ಕಳಿಗೆಲ್ಲ ಹಿನ್ನೆಲೆ ಗಾಯನ, ಸಂಗೀತ, ನಾಟಕಕ್ಕೆ ಸಂಬಂಧಪಟ್ಟಂತೆ ಅವರೇ ಹಿನ್ನೆಲೆ ಗಾಯನ ಮಾಡ್ತಾರೆ. ಮತ್ತೆ ಅವರೇ ಕ್ಯಾರಿ ಮಾಡ್ತಾರೆ ನಮ್ಮ ತಂಡನೀಗ. ಅವ್ರಿಗೂ ಅದೊಂದು ಉತ್ಸಾಹ. ನಾವೆಲ್ಲೋ ಕೂತು ಒಂದು ಸಮಯ ವೇಸ್ಟ್ ಮಾಡಲ್ಲ. ಈಗ ಟಿವಿಗಳನ್ನ ಕಡಿಮೆ ಮಾಡ್ತಾರೆ. ಈಗೆಲ್ಲ ಒಂಚೂರು ಇಂಥ ಚಟುವಟಿಕೆಗಳು ತೋರಿಸ್ಕೋತಾರೆ. ಅದ್ರಾಗ ನಮ್ದೊಂದು ರಂಗಲೋಕ ಮಾಡಿದ್ದೀವಿ. ನಮ್ಮಲ್ಲಿ ಎಲ್ ನಾಗೇಶ್ ಅಂತ ವಿಜಯ ಕರ್ನಾಟಕ ರಿಪೋರ್ಟರ್, ಅವರ ಒಂದು ಜಾಗ ಕೊಟ್ಟರು ಮನೆ ಮೇಲೆ. ಈಗ ಒಂದು 200 ಜನ ಕೂತ್ಕೊಳ್ಳೋ ಒಂದು ರಂಗಮಂದಿರ ಮಾಡಿದ್ವಿ. ಅಲ್ಲಿ ತರಬೇತಿಯಿಂದ ಜೊತೆಗೆ ಪ್ರತಿ ಒಂದು ಚಟುವಟಿಕೆಗಳು ಅಲ್ಲೇ ಆಗೋದು ನಿರಂತರವಾಗಿ ನಡೀತಾ ಇದೆ. ಇನ್ನೂ ಆಗಬೇಕು, ಇನ್ನೂ ಸಾಲದು, ಇನ್ನೂ ಬೇಕು ನಮ್ಗೆ ಸಹಕಾರಗಳು. ಒಂದು ದೇಶದ ಅಥವಾ ಒಂದು ಸಮಾಜದ ಶ್ರೀಮಂತಿಕೆ ಮತ್ತೆ ಹ್ಯಾಪಿನೆಸ್ ಇಂಡೆಕ್ಸ್ ಇದೆಯಲ್ಲ, ಸಂತೋಷದ ಸೂಚ್ಯಂಕ, ಇದೆಲ್ಲ ಹೆಚ್ಚಿಗೆ ಆಗೋದು ಬರೀ ನಮ್ಮ ತಲಾ ಆದಾಯದಿಂದ ಅಲ್ಲ. ಅದನ್ನೇ ಹೇಳಕೊಟ್ಟೆ, ಕಲೆ ಮತ್ತು ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆಯೋ ಅಷ್ಟು ಅಲ್ಲಿ ಸಂತೋಷ ಉಕ್ಕುತ್ತೆ. ಸಾಹಿತ್ಯಿಕವಾಗಿ, ಬೌದ್ಧಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಇತರೆ ಎಲ್ಲ ಚಟುವಟಿಕೆಗಳಲ್ಲಿ ಎಷ್ಟು ಪ್ರಬುದ್ಧತೆ ಯಾವ ದೇಶ ಹೊಂದಿದೆಯೋ ಆ ದೇಶ ಸಮೃದ್ಧವಾಗಿರುತ್ತೆ, ಸುಭದ್ರವಾಗಿರುತ್ತೆ, ಆರೋಗ್ಯಕರವಾಗಿ 100% ಇರುತ್ತೆ. ಎಲ್ಲಿ ಇದನ್ನ ಕಳ್ಕೊಳತ್ತೋ ಅಲ್ಲಿ ಆರೋಗ್ಯನೂ ಇರಲ್ಲ, ನೆಮ್ಮದಿನೂ ಇರಲ್ಲ. ಇವಾಗ ಸೂಸೈಡ್ ಅಟೆಂಪ್ಟ್ಸ್ಗಳು ಎಷ್ಟೆಷ್ಟೆಲ್ಲ ನೋಡ್ತಾ ಇದೀವಿ. ಮಾನಸಿಕ ಖಿನ್ನತೆಗಳು ನೋಡ್ತಾ ಇದೀವಿ. ಮನೆ ಒಳಗಡೆ ಒಬ್ರಿಗೊಬ್ರು ಮಾತಾಡದೇ ಇರೋ ಪರಿಸ್ಥಿತಿ ಬಂದಿದೆ. ಹಣ ಇದೆ, ಇವತ್ತು ಹೆಂಗಿದೆ ಪರಿಸ್ಥಿತಿ, ಹಣ ಇರೋನು ಊಟ ಮಾಡ್ತಾ ಇಲ್ಲ, ಹಣ ಇಲ್ದೇನೂ ಊಟ ಮಾಡ್ತಾ ಇಲ್ಲ, ಹಸಿವಿರೋನು ಊಟ ಮಾಡ್ತಾ ಇಲ್ಲ, ಹಸಿವಿಲ್ದೇ ಇರೋನು, ಯಾಕೆಂದ್ರೆ ಹಸಿವಿರೋನು ಹಸಿವು ಇಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಇರೋನು ಸಮಯ ಸಾಕಾಗ್ತಾ ಇಲ್ಲ ಅಂತ ಊಟ ಮಾಡ್ತಾ ಇಲ್ಲ. ಈ ಥರದ್ದು ಮಾನಸಿಕವಾಗಿ ಅದಾಗಲೇ ಕುಟುಂಬದೊಳಗೆ ಬಂದ್ಬಿಟ್ಟಿದೆ. ಇದರಿಂದ ಎಲ್ಲ ಹೊರಗಡೆ ಬರಬೇಕು ಅಂದರೆ ಸಾಂಸ್ಕೃತಿಕವಾಗಿ ಎಲ್ಲರೂ ಕೂಡ ಸ್ವಲ್ಪ ತೊಡಗಿಸ್ಕೋಬೇಕು, ಸಮೃದ್ಧವಾಗಬೇಕು. ಖಂಡಿತ ಆ ಥರದ ಒಂದು ಮಾನಸಿಕ ಆರೋಗ್ಯವನ್ನ ಹೆಚ್ಚು ಮಾಡುವಂತಹ, ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಶ್ರೀಮಂತ ಮಾಡುವತ್ತ ನಿಮ್ಮಂಥವರ ಈ ನಿಸ್ವಾರ್ಥ ಸೇವೆ ಏನಿದೆ, ಇದು ನಿಜವಾಗ್ಲೂ ಅಭಿನಂದನೀಯ. ಇದಕ್ಕೆಲ್ಲರೂ ಇಡೀ ಸಮಾಜ ಋಣಿಯಾಗಿರ್ಬೇಕು. ಯಾರು ಸರ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ? ಯಾರು ದುಡ್ಡು ಕೊಡಬೇಡಿ, ಬಂದು ಕುಣಿರಿ, ಬಂದು ಸಂತೋಷವಾಗಿರಿ, ಓದ್ಕೊಳ್ಳಿ, ನಿಮ್ಮ ಕಲೆನ ಹೊರಗೆ ಹಾಕಿ ಅಂತ ಹೇಳೋರು ಎಷ್ಟು ಜನ ಇದ್ದಾರೆ. ಅಂತ ಕಡಿಮೆ ಜನರಲ್ಲಿ ನೀವು ಒಬ್ರು. ನಿಮ್ಮನ್ನಿವತ್ತು ಈ ವೇದಿಕೆ ಕರೆದಿರೋದು ನನ್ಗಂತೂ ಸಂತೋಷ ಆಗ್ತಾ ಇದೆ. ನಮ್ಮಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೂ ಒಂದು ಎಂತೆಂಥ ಪ್ರಬುದ್ಧ ವೇದಿಕೆಗಳನ್ನ ಕೊಡ್ತಾ ಇದೀವಿ ಅಂದರೆ ಅಪ್ ಟು ಡೆಲ್ಲಿವರೆಗೂ ಕರ್ಕೊಂಡೋಗಿ ಅವ್ರಿಗೂ ಮಕ್ಕಳಿಗೆ ಅಂಥ ಉತ್ತಮ ವೇದಿಕೆಗಳು ಸಿಗಬೇಕು, ಬೆಳೆಸಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ಬೆಳೀತಾ ಇದ್ದಾರೆ. ಅಂಥದಕ್ಕೆಲ್ಲ ಇನ್ನೂ ಅವಕಾಶಗಳು ಇನ್ನೂ ಬೇಕು, ಪ್ರೋತ್ಸಾಹಗಳು ತುಂಬ ಬೇಕು. ಮಾಡೋವಂಥವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ತಾರೆ, ಮಾಡದೇ ಇರೋರಿಗೆ ಪ್ರೋತ್ಸಾಹ ಕೊಟ್ಟರೆ ಏನೂ ಮಾಡಲ್ಲ. ನಮ್ಮ ಇಂಟೆನ್ಷನ್ ಯಾರೇ ಆಗಲಿ, ನಾವು ಅಂತಲ್ಲ, ಇಡೀ ಭಾರತದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಸಹಕಾರ ಕೊಟ್ಟರೆ, ನೀವು 2 ಕೆಲಸ ನಿರೀಕ್ಷೆ ಮಾಡಿದ್ರೆ ಅವ್ರು 4 ಕೆಲಸ ಮಾಡಿರ್ತಾರೆ. ಅಂಥ ನಮ್ಮ ಕರ್ನಾಟಕದಲ್ಲಿದ್ದಾರೆ, ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ಸಹಕಾರ ಕೊಡಬೇಕು ಅಂತ ಹೇಳ್ತೀನಿ. ಏನಿವನ್ ಯಾರೇ ಆಗಲಿ ಅಂತನ್ನ ಗುರುತಿಸಿ ನಮಗೆಲ್ಲ ಸಪೋರ್ಟ್ ಮಾಡ್ರಿ. ಇನ್ನೂ ಹೆಚ್ಚಿನದನ್ನ ನಾವು ಖಂಡಿತ ಮಾಡ್ತೀವಿ. ಅಂತ ಸಹಕಾರಗಳ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ, ಖಂಡಿತ ಇದ್ದೀವಿ. ತುಂಬಾ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದೀರಾ. ನಿಮ್ಮಂತವ್ರ ಸಂಖ್ಯೆ 1000 ಆಗ್ಲಿ, 1,00,000 ಆಗ್ಲಿ, ಕೋಟಿ. ನಮ್ಮ ನಿರೀಕ್ಷೆ ಅದೇ ಇದೆ. ಮುಂದಿನ ಪೀಳಿಗೆಗೆ ಇನ್ನೂ ಹೆಚ್ಚಿನದು ಹುಟ್ಟಾಕ್ಬೇಕು ಅನ್ನೋದು ಖಂಡಿತ. ನನಗೂ ಖುಷಿ ಇದೆ. ನೀವು ನನ್ನನ್ನು ಕರೆಸಿ, ನನ್ನ ಚನ್ನರಾಯಪಟ್ಟಣದಿಂದ ಇಲ್ಲಿ ಕರೆಸಿ ನೀವು ನನ್ನನ್ನು ಸಂದರ್ಶನ ಮಾಡಿದ್ದು ನಮಗೂ ಖುಷಿ ಇದೆ. ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತೀನಿ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಇದುವರೆಗೆ ರಂಗಭೂಮಿ ಕಲಾವಿದರಾದ ಚನ್ನರಾಯಪಟ್ಟಣದ ಉಮೇಶ್ ತೆಂಕನಹಳ್ಳಿಯವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್.
ಜನತರಂಗ 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 ಜನತರಂಗ. ಇದುವರೆಗೆ ಪ್ರಸಾರವಾಯಿತು